ಹಾಯ್ ಎಲ್ಲರಿಗೂ ನಮಸ್ಕಾರ. SRK ಡ್ರೀಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನನ್ನ ಮಗಳ ಭರತನಾಟ್ಯ ರಂಗಪ್ರವೇಶ ಆಮಂತ್ರಣ ಪತ್ರಿಕೆ ಹೇಗೆ ಸಿದ್ಧ ಮಾಡ್ದೋ ಮತ್ತು ಎಲ್ಲಿ ಸಿದ್ಧ ಮಾಡ್ದೋ, ಯಾವ ಥರ ನಾವು ರೆಡಿ ಮಾಡಿಕೊಂಡು ಪ್ರಿಂಟರ್ಸ್ ಹತ್ರ ಹೋದೋ ಅವೆಲ್ಲ ಪೂರ್ತಿಯಾದ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ನಾವೆಲ್ಲ ಅಂದ್ಕೊಂಡಿರ್ಬೋದು, ಅಯ್ಯೋ ಆಮಂತ್ರಣ ಪತ್ರಿಕೆ ಅಂತಂದರೆ ಏನು, ಅಲ್ಲಿ ಕೊಟ್ಬಿಟ್ಟು ಬಂದರೆ ಅವರು ಪ್ರಿಂಟ್ ಮಾಡ್ಕೊಂಡು ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದು ಸುಲಭ ಅಂತ. ಬಟ್ ಅದು ಅಷ್ಟು ಸುಲಭ ಅಲ್ಲ. ಮದುವೆ ಕಾರ್ಡ್ ಆಗಲಿ, ಗೃಹಪ್ರವೇಶದ ಕಾರ್ಡ್ ಆಗಲಿ, ಇಲ್ಲ ನಾಮಕರಣದ ಕಾರ್ಡ್ ಆಗಲಿ, ಅವ್ರ ಹತ್ರ ಒಂದು ಕಾಪಿ ಇರುತ್ತೆ. ಇವಾಗ ಹೋದೋರೇನು ಹೆಸರು ಮತ್ತು ಅವ್ರ ವಿಳಾಸ ಮತ್ತು ಟೈಮಿಂಗ್ಸು ಕೊಟ್ಟು ಬಂದರೆ ಸಾಕು, ಅವರು ಅದನ್ನು ಪ್ರಿಂಟ್ ಮಾಡ್ತಾರೆ. ಅಲ್ಲೇ ಒಂದು ಕಾಪಿ ಇರುತ್ತೆ, ಪ್ರಿಂಟ್ ಮಾಡ್ತಾರೆ. ಬಟ್ ರಂಗಪ್ರವೇಶ ಆಮಂತ್ರಣ ಪತ್ರಿಕೆಯಲ್ಲಿ ಅಲ್ಲಿ ಯಾರು ಪ್ರಿಂಟ್ ಮಾಡ್ತವ್ರೋ ಮತ್ತು ಯಾರು ಪ್ರಿಂಟ್ ಮಾಡಿಸ್ತವ್ರೋ ಅವರು ಸಹ ಜೊತೆಲೇ ಕೂತ್ಕೊಂಡು ಕೊನೆವರೆಗೂ ಜೊತೇಲಿ ಕೂತ್ಕೊಂಡು ಆ ಪ್ರಿಂಟ್ನ ರೆಡಿ ಮಾಡಬೇಕು. ಮತ್ತು ಇದು ಆಮಂತ್ರಣ ಪತ್ರಿಕೆ ರೆಡಿ ಮಾಡಬೇಕು ಅಂದರೆ ಫಸ್ಟು ಫೋಟೋ ಸೆಲೆಕ್ಷನ್ ಆಗಬೇಕು. ಫೋಟೋ ಸೆಲೆಕ್ಷನ್ ಅಂದರೆ ನಾವು ಫೋಟೋಶೂಟ್ ಎಲ್ಲ ಬಗ್ಗೆ ಮಾಹಿತಿ ಕೊಟ್ಟಿದ್ನಲ್ಲ, ಅದರಲ್ಲಿ ನಾವು ಕೆಲವು ಫೋಟೋನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಆ ಫೋಟೋಸ್ಗಳೆಲ್ಲ ಕನಿಕಾ ಗುರುಗಳು ಕಳಿಸಿದ್ರೆ, ಆ ಗುರುಗಳು ಅದು ನಾವು 10 ಫೋಟೋ ಕಳಿಸಿದ್ರೆ ಒಂದು 7 ಫೋಟೋನ ಸೆಲೆಕ್ಟ್ ಮಾಡಿ ಅವರು ಕಳಿಸಿರ್ತಾರೆ. ಯಾಕಂದರೆ ಅದು ಮುದ್ರೆಗಳು ಸರಿ ಇದೆಯಾ, ಇಲ್ಲಾಂದರೆ ಕಾಲು ಕುತ್ತಿರ ಸರಿ ಇದೆಯಾ, ಮತ್ತು ಭಂಗಿಗಳೆಲ್ಲ ಸರಿಗಿದೆಯಾ ಭರತನಾಟ್ಯದ್ದು ಅಂತ ಎಲ್ಲ ಅವರು ನೀಟಾಗಿ ನೋಡಿಬಿಟ್ಟು ಅದರಲ್ಲಿ 7 ಫೋಟೋ ನಮಗೆ ಸೆಲೆಕ್ಟ್ ಮಾಡಿಕೊಡ್ತಾರೆ. ಆ ಫೋಟೋನ ಈ ಆಮಂತ್ರಣ ಪತ್ರಿಕೆಯಲ್ಲಿ ನಾವು ಪ್ರಿಂಟ್ ಮಾಡಿಸ್ಬೇಕು. ಸರಿ ಅಂತ ಅಂದ್ಬಿಟ್ಟು ಅವೆಲ್ಲ ಆಯಿತು, ಫೋಟೋ ಎಲ್ಲ ಸೆಲೆಕ್ಷನ್ ಮಾಡ್ಕೊಂಡು ಹೋದು. ಸರಿ, ಆ ಫೋಟೋನ ನಾವು ಒಂದು 4 ಭಾಗಗಳಾಗಿ ಇದನ್ನು ಇನ್ವಿಟೇಷನ್ ಕಾರ್ಡ್ನ ರೆಡಿ ಮಾಡಿದೋ. ಎಲ್ಲರದೂ 3 ಭಾಗ 2 ಭಾಗ ಆ ಥರ ಆಗುತ್ತೆ. ಬಟ್ ನಮಗೆ ಅವಳದು ಪ್ರಶಸ್ತಿ ಮತ್ತು ಸಾಧನೆ ಜಾಸ್ತಿ ಇರೋದ್ರಿಂದ ನಮಗೆ ಜಾಸ್ತಿ ಬೇಕಾಗುತ್ತೆ. ನಮಗೆ ಬಂದ್ಬಿಟ್ಟು 4 ಭಾಗ ಸಿಕ್ತು. ಮೀನ್ಸ್ 8 ಮಾಹಿತಿ ಬಗ್ಗೆ ನಾವು ಹಾಕಬೇಕು. ಸರಿ ಅಂತ ಅಂದ್ಬಿಟ್ಟು ಫಸ್ಟ್ನೇ ಪೇಜಲ್ಲಿ ನಾವು ಭರತನಾಟ್ಯ ರಂಗಪ್ರವೇಶ ಆಮಂತ್ರಣ ಮತ್ತು ನಟರಾಜದೊಂದು ಪೋಸ್ ತೊಗೊಂಡು, ಮತ್ತು ನಮ್ಮದು ಸಿದ್ಧಲಿಂಗೇಶ್ವರ ಗುರುಗಳ ಆಶೀರ್ವಾದ ಬೇಕು ಅಂತ ಅಂದ್ಬಿಟ್ಟು ಅವ್ರದ್ದೊಂದು ಫೋಟೋ ಹಾಕ್ತು. ಆಮೇಲೆ ಅವಳದು ನೇಮು ಮತ್ತು ಅವಳದೊಂದು ಡ್ಯಾನ್ಸ್ ಪೋಸ್ ಫಸ್ಟ್ ಪೇಜಲ್ಲಿ ಇರಬೇಕು. ನೆಕ್ಸ್ಟು ಸೆಕೆಂಡ್ ಪೇಜಿಗೆ ಬಂದ್ಬಿಟ್ಟು ಇದು ಏನು ಕನಿಕನ ಪರಿಚಯ, ಅವಳದು ಹುಟ್ಟಿದ ಡೇಟು ಮತ್ತು ಯಾವ ಊರಲ್ಲಿ ಹುಟ್ಟಿದ್ರು ಮತ್ತು ಎಲ್ಲಿ ಇವಾಗಿರೋದು ಮತ್ತು ಎಷ್ಟನೇ ತರಗತಿಯಲ್ಲಿ ಅವಳು ಓದ್ತಿದ್ದಾಳೆ ಅನ್ನೋ ಬಗ್ಗೆ ಮಾಹಿತಿ, ಮತ್ತು ಅವಳ ಹವ್ಯಾಸಗಳು ಮತ್ತು ಡ್ಯಾನ್ಸ್ ಕ್ಲಾಸು ಎಷ್ಟು ವರ್ಷದಿಂದ ಹೋಗ್ತಿದ್ದಾಳೆ ಅಂತ ಅವಳ ಬಗ್ಗೆ ವಿವರ. ನೆಕ್ಸ್ಟ್ ಬಂದ್ಬಿಟ್ಟು ಸಾಧನೆ ಮತ್ತು ಪುರಸ್ಕಾರಗಳು, ಅವಳು ಸಾಧನೆ ಏನೇನು ಮಾಡಿದ್ಲು ಮತ್ತು ಎಲ್ಲೆಲ್ಲಿ ಹೋಗಿ ಗೆದ್ಕೊಂಡು ಬಂದಳು ಅದೆಲ್ಲ ಪೂರ್ತಿಯಾದ ಮಾಹಿತಿ ಇದರಲ್ಲಿ ಸಿಗುತ್ತೆ. ಮತ್ತು ಪ್ರಶಸ್ತಿಗಳಂತೂ ತುಂಬ ಜಾಸ್ತಿ ಇದ್ದು, ಅವ್ರು ಪ್ರಿಂಟ್ ಮಾಡೋರು ಏನು ಇಷ್ಟೊಂದು ಪ್ರಶಸ್ತಿ ಇದೆ, ಟೈಪ್ ಮಾಡೋಷ್ಟರಲ್ಲೇ ಸಾಕಾಗ್ತಿದೆ ಅಂತ ಅಂದ್ಬಿಟ್ಟು ಅವಳಿಗೇನೇನೆ ಒಂದು 4 ಪೇಜ್ ಅವಳಿಗೆ ಬೇಕಾಗಿತ್ತು. ಸರಿ ಅಂತ ಅಂದ್ಬಿಟ್ಟು ಅವ್ರದ್ದೆಲ್ಲ ಪ್ರಿಂಟ್ ಮಾಡಿಸಿ ಆ ಪ್ರಶಸ್ತಿಗಳು ಮತ್ತು ಸಾಧನೆ ಮತ್ತು ಪುರಸ್ಕಾರ ನಾನು ಮನೆಗೆ ಹೋಗ್ಬಿಟ್ಟು ಅವಳದೇ ಒಂದು ಫೈಲ್ ಮಾಡಿದ್ದೀವಿ. ಯಾವ್ಯಾವ ಸ್ಥಳದಲ್ಲಿ ಹೋಗಿ ಅವಳಿಗೆ ಎತ್ಕೊಂಡು ಬಂದಳು ಮತ್ತು ಯಾವ್ಯಾವ ಪ್ರಶಸ್ತಿ ಬಂತು ಅವೆಲ್ಲನೂ ಒಂದು ಫೈಲ್ ಮಾಡಿಕ್ಕಿ ಅದನ್ನೆಲ್ಲ ತೊಗೊಂಡು ಒಂದು ವೈಟ್ ಶೀಟಲ್ಲಿ ಎಲ್ಲ ಬರ್ಕೊಂಡು ಅದನ್ನು ತೊಗೊಂಡೋಗಿ ಅವ್ರಿಗೆ ಪ್ರಿಂಟರ್ಸ್ ಅವ್ರು ಕೊಟ್ಟರೆ ಅವ್ರಿಗೆ ಟೈಪ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನಾನು ಮೊದಲೇ ಅದನ್ನು ಪ್ರಿಪ್ರೇಷನ್ ಮಾಡಿರೋದ್ರಿಂದ ನಮಗೆ ಅಷ್ಟು ಕಷ್ಟ ಅನಿಸಲಿಲ್ಲ. ಅದನ್ನು ಬರೆದಿರೋದನ್ನ ನಾನು ಅವ್ರಿಗೆ ಕೊಟ್ಟೆ, ಅವರು ಟೈಪ್ ಮಾಡಿದ್ರು. ಸರಿ ಅಂತ ಅಂದ್ಬಿಟ್ಟು ಆಮೇಲೆ ಅವ್ರ ಕುಟುಂಬ, ಅವ್ರ ತಂದೆ ತಾಯಿ ಹೆಸರು ಮತ್ತು ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದನ್ನ ಮಾಹಿತಿ ತಿಳಿಸ್ಕೊಡ್ಬೇಕು. ನೆಕ್ಸ್ಟು ಅವರು ಭರತನಾಟ್ಯ ಗುರುಗಳು, ಅವರು ಏನು ಮಾಡ್ಕೊಂಡಿದ್ದಾರೆ ಮತ್ತು ಏನೇನು ಕಲ್ತಿದ್ದಾರೆ, ಅವ್ರ ಸಾಧನೆಗಳು ಏನು ಅನ್ನೋದನ್ನ ಬಗ್ಗೆ ಪೂರ್ತಿಯಾದ ಮಾಹಿತಿ ಅಲ್ಲಿ ನಾವು ಕೊಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ಯಕ್ರಮದ ವಿವರದಲ್ಲಿ ಅತಿಥಿಗಳು ಯಾರ್ಯಾರು ಬರ್ತಾರೆ, ಮತ್ತು ಸಂಗೀತಗಾರರು ಯಾರು ಬರ್ತಾರೆ, ಮತ್ತು ನಿರೂಪಣೆ ಯಾರು ಮಾಡ್ತಾರೆ, ಮತ್ತು ಮೇಕಪ್ ಮ್ಯಾನ್ ಯಾರು ಬರ್ತಾರೆ, ಮತ್ತು ವಸ್ತ್ರಾಲಂಕಾರ ಮಾಡಿರೋರು ಯಾರು, ಮತ್ತು ಫೋಟೋ ಹಿಡಿಯೋರು ಯಾರು, ಮತ್ತು ಈ ಕಾರ್ಡನ್ನ ಪ್ರಿಂಟ್ ಮಾಡಿದವ್ರು ಯಾರು, ಅವೆಲ್ಲವಾದ ಪೂರ್ತಿಯಾದ ಮಾಹಿತಿ ನೆಕ್ಸ್ಟ್ ಪೇಜಲ್ಲಿ ಹಾಕಬೇಕು. ಮತ್ತು ಕಾರ್ಯಕ್ರಮ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವ ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ, ಯಾವ ವಾರ ಸ್ಟಾರ್ಟ್ ಆಗುತ್ತೆ, ಯಾವ ಟೈಮಿಂಗ್ಸಲ್ಲಿ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ನೋ ಪೂರ್ತಿಯಾದ ವಿವರ ಆ ಪೇಜಲ್ಲಿ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ವಂದನೆಗಳು, ಮತ್ತು ಕಾರ್ಯಕ್ರಮ ಯಾವ್ಯಾವ ನೃತ್ಯ ಇರುತ್ತೆ, ಮತ್ತು ರಾಗ ಇರುತ್ತೆ, ಮತ್ತು ತಾಳ ಇರುತ್ತೆ, ಅದರ ಬಗ್ಗೆ ಮಾಹಿತಿಯನ್ನು ನಾವು ಕೊಡಬೇಕು. ಮತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಏನೇನು ನಡೆಯುತ್ತೆ ಅನ್ನೋದು ಮಧ್ಯದಲ್ಲಿ ಬ್ರೇಕ್ ಕೊಡಬೇಕು. ನಂತರ ಬಂದ್ಬಿಟ್ಟು
ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಹೀಗೆ ಈ ಭರತನಾಟ್ಯ ರಂಗ ಪ್ರವೇಶದ ಆಮಂತ್ರಣ ಪತ್ರಿಕೆಯಲ್ಲಿ ಪೂರ್ತಿಯಾದ ಮಾಹಿತಿ ನಾವು ಈ ಆಮಂತ್ರಣ ಪತ್ರಿಕೆಯಲ್ಲಿ ನಾವು ತಿಳಿಸ್ಬೇಕು. ಹೀಗೆ ಆಮಂತ್ರಣ ಪತ್ರಿಕೆ ರೆಡಿ ಮಾಡೋದು ಅಷ್ಟು ಸುಲಭ ಅಲ್ಲ. ಇದಕ್ಕೇ 4 ದಿನ ಹಿಡಿತು. ಅವಳಿಗೆ ಕನಿಕಾ ಸ್ಕೂಲಿಂದ ಬಂದ ತಕ್ಷಣ ಡ್ಯಾನ್ಸ್ ಕ್ಲಾಸಿಗೆ ಬಿಡ್ತಿದ್ದೋ. ಡ್ಯಾನ್ಸ್ ಕ್ಲಾಸಿಗೆ ಅವಳನ್ನ ಬಿಟ್ಬಿಟ್ಟು ನಾವಿಬ್ಬರು ಇಲ್ಲಿ SRS ಪ್ರಿಂಟರ್ಸ್ ಹತ್ರ ನಾನು ನಮ್ಮ ಮನೆಯವರು ಕೂತ್ಕೊಂಡು ಆಮಂತ್ರಣ ಪತ್ರಿಕೆಯನ್ನು ರೆಡಿ ಮಾಡ್ತಿದ್ದು. ಅವಳು ಪ್ರಾಕ್ಟೀಸ್ ಎಲ್ಲ ಮುಗಿಯೋಷ್ಟರಲ್ಲಿ ಒಂದು 9-9:30 ಆಗ್ತಿತ್ತು. ಇಲ್ಲಿ ಪ್ರಿಂಟರ್ಸ್ ಹತ್ರ ಬಂದ್ಬಿಟ್ಟು ಒಂದು 10 ಗಂಟೆ 11 ಗಂಟೆಗೆ 4 ದಿನ ಮನೆಗೆ ಹೋಗಿ ಊಟ ಮಾಡಿ ಹೀಗೆ ಟೈಮ್ ಸ್ಪೆಂಡ್ ಆಗ್ತಿತ್ತು. ಹೀಗೆ ಆಮಂತ್ರಣ ಪತ್ರಿಕೆ ರೆಡಿ ಮಾಡೋದು ತುಂಬ ಕಷ್ಟ. ಆದರೆ SRS ಪ್ರಿಂಟರ್ಸ್ ಅವರು ರಾಮನಗರಕ್ಕೆ ಚಿರಪರಿಚಿತರ ಆಗಿರೋದ್ರಿಂದ ಬೆಳಗ್ಗೆಯಿಂದ ಅವರು ಬಿಡುವಿಲ್ದಿರೋ ಕಾರಣ ಅವರು ಈವ್ನಿಂಗು ನಮ್ಮ ಮಗಳದು ತೊಗೋಬೇಕಾಗಿತ್ತು. ಯಾಕಂದರೆ ಇದು ಒಂದು ಸಲ ಕೂತ್ಕೊಂಡ್ರೆ ಒಂದು 4 ಅವರ್ ಟೈಪ್ ಮಾಡಬೇಕಾಗತ್ತೆ. ಸೊ ಬೆಳಗಿಂದ ಸಣ್ಣ ಪುಟ್ಟ ಕೆಲಸದವ್ರು ಬರ್ತಾ ಇರ್ತಾರೆ, ಮತ್ತು ಮದುವೆಯವರು ಕಾರ್ಯಕ್ರಮದವ್ರು ಬರ್ತಾ ಇರ್ತಾರೆ, ಪ್ರಿಂಟ್ ಮಾಡಿಕೊಡ್ಬೇಕು. ಹಾಗಾಗಿ ಡಿಸ್ಟರ್ಬ್ ಆಗುತ್ತೆ. ಅಣ್ಣ ನೀವು ಒಂದು ಕೆಲಸ ಮಾಡಿ, ಸಾಯಂಕಾಲ ಬನ್ನಿ ಫ್ರೀಯಾಗಿರ್ತೀವಿ ಅಂತ ಅಂದ್ಬಿಟ್ಟು ಒಂದು 7 ಗಂಟೆಗೆ ಇದನ್ನು ಹಿಡಿದವರು ಒಂದು 11 ಗಂಟೆ 10:30ಗೆ ಇದನ್ನು ನಾವು ಮುಗಿಸ್ಕೊಟ್ಟು 4 ದಿನ ಟೈಮ್ ತೊಗೊಂಡ್ರು. ಆದರೆ ಚೆನ್ನಾಗಿ ಮಾಹಿತಿ ಕೊಟ್ಟು ಅವರು ನಮಗೆ ತುಂಬಾ ಸಹಾಯ ಮಾಡಿದ್ರು. ಅಂದರೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಅವರೇ ಮಾಹಿತಿ ಕೊಟ್ಟರು. ಪಕ್ಕ ಇವಾಗ ಹೆಂಗಿದ್ರು ಇವಾಗ ಲೇಟ್ ಆಗುತ್ತೆ ಅಣ್ಣ, ಇದು ಪ್ರಿಂಟ್ ಬರೋಷ್ಟರಲ್ಲಿ ನೀವು ಬ್ಯಾನರ್ಗೆ ರೆಡಿ ಮಾಡ್ಕೊಳ್ಳಿ ಅಂತ ಅವರೇ ಒಂದು ಮಾಹಿತಿ ಕೊಟ್ಟರು. ಆಗ ಮಾರನೇ ದಿನ ಬ್ಯಾನರ್ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ನಾವೇನು ತಲೆ ಕೆಡಿಸ್ಕೊಳ್ಳಿಲ್ಲ. ನಮ್ಮ ಮನೆಯವರು ಮತ್ತು SRS ಪ್ರಿಂಟರ್ಸ್ ಅವರು ಅಣ್ಣ ಈ ಥರ ಹಾಕಿ ಅಂತ ಅಂದ್ಬಿಟ್ಟು ಸಜೆಷನ್ ಕೊಟ್ಟು ಅವರು ಸೇರಿಕೊಂಡು ರೆಡಿ ಮಾಡಿದ್ರು. ಒಂದು 50 ಬ್ಯಾನರ್ ರೆಡಿ ಮಾಡಿದ್ರು. ಅದನ್ನು ಸಹ ಬರೋಕ್ಕೆ 3 ದಿನ ಆಗುತ್ತೆ ಅಂತಂದರು. ಇನ್ನೇನು ನಾಳೆ ರಂಗಪ್ರವೇಶ ಅನ್ನಂಗೆ ಬ್ಯಾನರ್ ಒಂದು 3 ದಿನಕ್ಕಿಂತ ಮುಂಚೆ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ, ಆಮೇಲೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ರೆಡಿ ಮಾಡಿಕೊಂಡ್ರು. ಹೀಗೆ SRS ಪ್ರಿಂಟರ್ಸ್ ಅವರು ಸಹ ನನ್ನ ಮಗಳು ರಂಗಪ್ರವೇಶನ ಸಕ್ಸಸ್ಫುಲ್ಲಾಗಿ ಮಾಡ್ಕೊಳ್ಳೋಕ್ಕೆ ಅವರು ಒಬ್ಬರು ಕಾರಣ. ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.